ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಈ ದಿವಸದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕೆ ಮುನ್ನ ಸ್ಟೇಜ್ ಮೇಲೆ ಆಸೀನರಾಗಿರುವ ಡಾಕ್ಟರ್ ಹಾಲಪ್ಪನವರು, ಸೋದರಾದಂತಹ ಜಿ ಕೆ ನಟರಾಜವರು, ಸೋದರಿ ಸಂಧ್ಯಾರಾಣಿಯವರು ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಹೋದರ ಸಹೋದರಿಯರು, ಮಧುಗಿರಿಯಿಂದ ಬಂದಂತಹ ಸಹೋದರ ಸಹೋದರಿಯರು ಹಾಗೂ ಡಾಕ್ಟರ್ ಹಾಲಪ್ಪನವರ ಕುಟುಂಬಸ್ಥರು ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ದಿವಸದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಧುಗಿರಿ ಲಾಡ್ಜನ್ನು ಕಟ್ಟುವಲ್ಲಿ ಮತ್ತು ಅದರ ಒಂದು ಕಾರ್ಯಕ್ರಮಗಳು ಸುಗಮವಾಗಿ ನಡೀಲಿಕ್ಕೆ ಬಹಳ ಸಹಾಯ ಮಾಡಿದಂತಹ, ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಡಾಕ್ಟರ್ ಹಾಲಪ್ಪನವರ ಬಗ್ಗೆ, ಅವರ 92ನೇ ಹುಟ್ಟುಹಬ್ಬದ ಬಗ್ಗೆ, ಅದರ ಪ್ರಯುಕ್ತ ನಾವಿವತ್ತು ಒಂದು ದಿವಸದ ವ್ಯಾಸಂಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾವು ಅಂದ್ಕೊಂಡ್ವಿ, ಈ ಪ್ರಪಂಚಕ್ಕೆ ಸ್ಥಾಪಕ ದ್ವಯರು ಏನು ಕೊಡುಗೆಯನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ಬಹಳ ಸೂಕ್ತ ಆಗುತ್ತೆ. ಯಾಕೆಂದರೆ ಮಧುಗಿರಿಯಲ್ಲಿ ಇದು ಸೊಸೈಟಿ ಬಹಳ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಡಾಕ್ಟರ್ ಹಾಲಪ್ಪನವರು ಬಹಳ ಕಾರಣಕರ್ತರಾಗಿದ್ದಾರೆ. ಅದನ್ನು ಲಾಡ್ಜ್ ಕಟ್ಟುವಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅವರ ಸಹಾಯ ಹಸ್ತ ಬಹಳಷ್ಟಿದೆ. ಶ್ರೈನ್ ರೂಮ್ ಕೂಡ ಅವ್ರ ಮನೆಯಲ್ಲೇ ಒಂದು ರೂಮ್ನಲ್ಲಿ ನಡೀತಾ ಇತ್ತು, ಅದು ನಮಗೆ ಗೊತ್ತಿರುವಂಥ ವಿಷಯ. ಹಾಗಾಗಿ ನಾವು ಇವತ್ತು ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದು ಮಧುಗಿರಿ ಹಾಲಪ್ಪನವರ, ಡಾಕ್ಟರ್ ಹಾಲಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುವಂತಹ ಒಂದು ವ್ಯಾಸಂಗೋಷ್ಠಿ. ಇವರು ಮಾಡಿದಂತಹ ಸೇವೆ ಅನನ್ಯ, ಅದರ ಬಗ್ಗೆ ನಾವು ಆಮೇಲೆ ತಿಳ್ಕೊಳ್ತಾ ಇದ್ದೇವೆ. ಥಿಯೋಸಾಫಿಕಲ್ ಸೊಸೈಟಿ ಹಾಲಪ್ಪನವರ ಹೃದಯಕ್ಕೆ ಬಹಳ ಹತ್ತಿರವಾದಂತಹದ್ದು ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನವನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟವರು ಹೆಲೆನಾ ಪೆಟ್ರೋವ್ನಾ ಬ್ಲಾವೆಟ್ಸ್ಕಿಯವರು ಮತ್ತು ಕರ್ನಲ್ ಆಲ್ಕಾಟ್ ಮಹಾಶಯರು. ಅವರಿಬ್ಬರ ಹಿಂದೆ ಇದ್ದಂಥವರು ಇಬ್ಬರು ಜೀವನ್ಮುಕ್ತ ಮಹಾತ್ಮರು. ಅವರ ಸಲಹೆಯೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಯಿತು. 19ನೇ ಶತಮಾನದ ಮಧ್ಯಭಾಗದಿಂದ ವಿಜ್ಞಾನ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡ್ಕೊಳ್ತು. ಆವಾಗ ಏನಾಯಿತು ಅಂತ ಹೇಳಿದರೆ, ವಿಜ್ಞಾನಿಗಳಿಗೆ ಹಾಗೂ ಅತ್ಯಂತ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದಂತಹ ಜನಗಳಿಗೆ ವಿಜ್ಞಾನ ಮುಖ್ಯ ಅನ್ನಿಸ್ತು. ಆಧ್ಯಾತ್ಮಿಕತೆ ಅದೇನೂ ಇಲ್ಲ, ಬರೀ ಮೂಢನಂಬಿಕೆಗಳ ಕಂತೆ ಅನ್ನುವಂತಹ ಒಂದು ಅಭಿಪ್ರಾಯ ಪ್ರಾರಂಭ ಆಗಿತ್ತು. ಎಲ್ಲೆಡೆ ನಾಸ್ತಿಕತೆ ತಾಂಡವಾಡೋದಕ್ಕೆ ಪ್ರಾರಂಭ ಆಗಿತ್ತು. ಆವಾಗ ಆಗಿನ ಜನರ ವೈಜ್ಞಾನಿಕ ಮನೋಭಾವಕ್ಕೆ ತಕ್ಕಂತೆ ಮೂಢನಂಬಿಕೆಗಳಿಲ್ಲದ ಒಂದು ವಿಷಯವನ್ನು ಪಾರಂಪರಿಕವಾಗಿ ಕೊಡಬೇಕಾದಂತಹ ಆಶಯ ಜ್ಞಾನವನ್ನು ಈ ದಿಕ್ಕಿನಲ್ಲಿ ಕೊಟ್ಟರೆ ಅವಾಗೇನಾಗುತ್ತೆ, ಎಲ್ರಿಗೂ ಹಿಡಿಸುತ್ತೆ ಅನ್ನುವಂತಹ ಒಂದು ಯೋಚನೆಯಿಂದ ಥಿಯಾಸಫಿ ಅನ್ನುವ ಹೆಸರಿನಿಂದ ಅದೇ ಆಶಯವಾದಂತಹ ಪಾರಂಪರಿಕವಾದಂತಹ ಜ್ಞಾನವು ಥಿಯಾಸಫಿ ಹೆಸರಿನಲ್ಲಿ ಕೊಡಲ್ಪಟ್ಟಿತು ಇಡೀ ಪ್ರಪಂಚಕ್ಕೆ. ಯಾಕೆಂದರೆ ಅದು ವೈಜ್ಞಾನಿಕ ಮನೋಭಾವಕ್ಕೆ ಸೂಕ್ತವಾಗಿ ಇರಬೇಕಾದಂತಹ ಒಂದು ವಿಷಯವಾಗಿತ್ತು. ಈ ಜ್ಞಾನ ಒಂದು ಮತವಾಗಿ, ಜಾತಿಯಾಗಿ ಪರಿವರ್ತನೆ ಆಗಬಾರದು ಅನ್ನುವುದು ಉದ್ದೇಶ ಆಗಿತ್ತು. ಅದರಿಂದ ಎಲ್ಲ ಜನರು ಕೂಡ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಳುವಂತೆ ಅದಕ್ಕೊಂದು ಸಾಂಸ್ಥಿಕ ರೂಪವನ್ನು ನೀಡಲಾಯಿತು. ಒಂದು ಮತಧರ್ಮ ಅಂತಂದರೆ ಅದು ಮತ್ತೆ ಮೂಢನಂಬಿಕೆಗೆ ಬಲಿಯಾಗಿ ಅದು ಅದರಲ್ಲಿರುವಂತಹ ಸತ್ಯ ಮಸಕಾಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಏನು ಮಾಡಿದ್ರು, ಒಂದು ಸಾಂಸ್ಥಿಕ ರೂಪವನ್ನು, ಅಂದರೆ ಒಂದು ಸಂಸ್ಥೆಯ ಸ್ವರೂಪವನ್ನು ಅದಕ್ಕೆ ಕೊಡ್ತಾರೆ. ಅದಕ್ಕೆ ಒಂದು ಗುರು ಪರಮೋನ್ನತ ಧ್ಯೇಯವನ್ನು ಇಟ್ಕೊಳ್ತಾರೆ. ಏನು ಅಂತ ಹೇಳಿದ್ರೆ, ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅನ್ನುವಂತಹ ಪರಮ ಧ್ಯೇಯವನ್ನು ಇಟ್ಕೊಂಡು ಥಿಯಾಸಫಿ ಸಮಾಜವನ್ನು ಭಗವಂತನ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಿರುವಂತಹ, ಲೋಕ ಕಲ್ಯಾಣವೇ ಗುರಿಯಾಗಿರುವಂತಹ ಶ್ವೇತರ್ಷಿ ಸಮಾಜದ ಸದಸ್ಯರಾದಂತಹ ಇಬ್ಬರು ಜೀವನ್ಮುಕ್ತ ಮಹಾತ್ಮರು ಈ ಒಂದು ಸಂಸ್ಥೆಯನ್ನು ಈ ಸ್ಥಾಪಕ ದ್ವಯರ ಮುಖಾಂತರ ಅದನ್ನು ಪ್ರಾರಂಭ ಮಾಡಿಸಿದ್ರು. ಅವರೇ ಮಹಾತ್ಮರಾದಂತಹ ಮೌರ್ಯರು ಮತ್ತು ಮಹಾತ್ಮರಾದಂತಹ ಕುತುಬಿ ಮಹರ್ಷಿಗಳು. ಈ ಇಬ್ಬರು ಕೂಡ ಈ ಒಂದು ಸಂಸ್ಥೆ ಪ್ರಪಂಚಾದ್ಯಂತ ಹರಡಲಿಕ್ಕೆ, ಅವರು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರಾದಂಥವರು. ಇವರಿಬ್ಬರು ಈ ಸಂಸ್ಥೆಯನ್ನು ತಮ್ಮ ಶಿಷ್ಯಂದಿರಾದಂತಹ ರಷ್ಯಾದ ಲೇಡಿ
ಹೆಲೆನಾ ಪೆಟ್ರೋನಾ ಬ್ಲೌಡ್ಸ್ಕಿ ಅವರು ಮತ್ತು ಅಮೇರಿಕದ ಕರ್ನಲ್ HS ಆಲ್ಕಾಟ್ರವರು. ಹಾಗಾಗಿ ಅವರಿಬ್ಬರ ಮುಖಾಂತರ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಸಿದರು. HVB ಅಮ್ಮನವರು ಇಡೀ ಪ್ರಪಂಚಕ್ಕೆ ಥಿಯಾಸಫಿ ಜ್ಞಾನವನ್ನು ಕೊಟ್ಟರು. HS ಆಲ್ಕಾಟ್ರವರು ಇಡೀ ಪ್ರಪಂಚಕ್ಕೆ ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ಸಂಸ್ಥೆಗಳನ್ನು ಕಟ್ಟಿದ್ರು. ಅಂದರೆ ಪ್ರಪಂಚದಾದ್ಯಂತ ಎಲ್ಲಿ ಹೋದರೂ ಥಿಯೋಸಾಫಿಕಲ್ ಸೊಸೈಟಿ ಇದೆ. ಹಾಗಾಗಿ ಅಲ್ಲಿ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಅವರು ಕಾರಣಕರ್ತರು. ಇಡೀ ಜ್ಞಾನವನ್ನು ಪ್ರಪಂಚಕ್ಕೆ ಕೊಟ್ಟಂಥವರು HVB ಅಮ್ಮನವರು. ಇದಕ್ಕಾಗಿ ನಾವು ಈ ಇಬ್ಬರು ಮಾಡಿದಂತಹ ತ್ಯಾಗವನ್ನು ನೆನಪಿಸ್ಕೊಳ್ಬೇಕು. ಬಹಳ ತ್ಯಾಗವನ್ನು ಮಾಡಿದ್ದಾರೆ. ಅವರಿಗೆ ಸ್ವಂತ ಜೀವನ ಅನ್ನೋದೇ ಇರಲಿಲ್ಲ. ಊಟ ತಿಂಡಿ ನಿದ್ದೆ ಯಾವುದರ ಪರಿವೆ ಇಲ್ಲದೆ, ಎತ್ತಿನ ಗಾಡಿ ಆ ಕಾಲದಲ್ಲಿ ಏರೋಪ್ಲೇನ್ ಇಲ್ಲ, ಮೋಟಾರ್ ಗಾಡಿ ಇಲ್ಲ, ಏನೂ ಇಲ್ಲ. ಎತ್ತಿನ ಗಾಡಿಯಲ್ಲಿ, ಹಡಗುಗಳಲ್ಲಿ, ಬೋಟ್ಗಳಲ್ಲಿ ಸಂಚಾರ ಮಾಡ್ತಾ ಇಡೀ ಪ್ರಪಂಚವನ್ನು ಸುತ್ತಿ ಎಲ್ಲ ಕಡೆಯೂ ಕೂಡ ಜ್ಞಾನವನ್ನು ಹರಡೋದಕ್ಕೆ ಸಹಾಯ ಆಯಿತು. HVB ಅವರು 1868ರಿಂದ 1872ರವರೆಗೆ ಟಿಬೆಟಲ್ಲಿ ಇದ್ಕೊಂಡು ಗುರುಗಳ ಆಶ್ರಮದಲ್ಲಿ ಅದಕ್ಕಾಗಿ ಬೇಕಾದಂತಹ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಅಂದರೆ ಈ ರೀತಿಯ ಒಂದು ಸಂಸ್ಥೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಎಲ್ಲ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಮತ್ತು ಅವರು ಮುಂದೆ ಬರೆಯಬೇಕಾದಂತಹ ಅಗಾಧವಾದಂತಹ 2 ಗ್ರಂಥಗಳಿದೆಯಲ್ಲ, ಆ ಗ್ರಂಥಗಳಿಗೆ ಮುನ್ನುಡಿಯಾಗಿ ಕೂಡ ಅವರು ಈ ಎಲ್ಲವನ್ನು ಅವರು ತಯಾರಿಯನ್ನು ಮಾಡಿಕೊಳ್ತಾರೆ. ದಿನಾಂಕ 17ನೇ ನವಂಬರಲ್ಲಿ ಅಂದರೆ 1875ನೇ ಇಸ್ವಿಯಲ್ಲಿ ಒಟ್ಟು 17 ಜನ ಸದಸ್ಯರು ಸೇರಿ ಈ ಸಂಸ್ಥೆಯನ್ನು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮಜ್ಞಾನ ಸಮಾಜ ಅನ್ನುವಂತಹ ಒಂದು ಹೆಸರನ್ನು ಇಡ್ತಾರೆ. ನಂತರ ಆಧ್ಯಾತ್ಮ ಜೀವನವೇ ಸಹಜ ಪ್ರವೃತ್ತಿಯಾಗಿದ್ದಂತಹ ಭಾರತ ದೇಶಕ್ಕೆ ಈ ಸಂಸ್ಥೆ ತರಲ್ಪಡುತ್ತೆ ಮಹಾತ್ಮರ ಇಚ್ಛೆಯ ಮೇರೆಗೆ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಅಧ್ಯಾತ್ಮ ಅನ್ನೋದು ಉಳಿದಿರೋದು, ಬೇರು ಸಮೇತ ಉಳಿದಿರುವಂತಹದ್ದು ಭಾರತದಲ್ಲಿ ಮಾತ್ರ. ಹಾಗಾಗಿ ಮಹಾತ್ಮರು ಹೇಳ್ತಾರೆ ಭಾರತ ದೇಶವೇ ಸೂಕ್ತವಾದಂತಹದ್ದು, ಇದಕ್ಕೆ ಬದಲಾಯಿಸೋಣ ಅಂತ ಹೇಳಿ ಮೊದಲು ಬಾಂಬೆಗೆ ಬರ್ತಾರೆ. ಆನಂತರ ಅಡಿಯಾರನ್ನು, ಇವಾಗ ಏನು ಅಡಿಯಾರ್ ನಮ್ಮ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿಗೆ ಅದನ್ನು ಶಿಫ್ಟ್ ಮಾಡ್ತಾರೆ. ನಾವೆಲ್ಲರೂ ಕೂಡ ಈ ಸಂಸ್ಥೆಯ ಸದಸ್ಯರಾಗಿದ್ದು ಈ ಸಂಸ್ಥೆ ನೀಡಿರುವಂತಹ ಜ್ಞಾನಸಾಗರದ ಕೆಲವು ಹನಿಗಳನ್ನು ಪಡ್ಕೊಂಡಿದ್ದೇವೆ. ನಾವು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಲ್ಲ. ಎಷ್ಟೇ ಆ ಗ್ರಂಥವನ್ನು ಓದಿದ್ರು ಕೂಡ, ಐಸಿಸ್ ಅನ್ವೇಲ್ಡ್ ಆಗಲಿ, ಸೀಕ್ರೆಟ್ ಡಾಕ್ಟ್ರಿನ್ ಆಗಲಿ, ಕೀಟೋಥಿಯಾಸಫಿ ಎಷ್ಟಾಗಿ ಓದಿದ್ರು ಕೂಡ ಇನ್ನೂ ನಮ್ಗೆ ಅರ್ಥ ಆಗದಲ್ಲೇ ಇರೋದು ಉಳಿದಿರುತ್ತೆ. ಹಾಗಾಗಿ ಜ್ಞಾನಸಾಗರದ ಕೆಲವು ಹನಿಗಳನ್ನಷ್ಟೇ ಪಡೆದಿರುವಂತಹ ನಾವು ಈ ಸಂಸ್ಥೆಯ ಸ್ಥಾಪಕ ದ್ವಯರನ್ನು ಅತ್ಯಂತ ಗೌರವದಿಂದ ನಾವು ಅವರನ್ನು ಕೃತಜ್ಞತೆಯಿಂದ ದಿವಸ ಬೆಳಗ್ಗೆ ಇದ್ದರೆ ನಾವು ಸ್ಮರಣೆ ಮಾಡಬೇಕಾಗತ್ತೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಇದ್ದರೆ ಈ ಸಂಸ್ಥೆಯ ಸ್ಥಾಪಕ ದ್ವಯರನ್ನು ಜ್ಞಾಪಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಜೀವನ ಬರಿಯ ಹುಟ್ಟು ಸಾವಿನ ಮಧ್ಯೆ ಇರುವಂತಹದ್ದಲ್ಲ. ಮುಂದೆ ಅಮರವಾಗಿ ಉಳಿಬೇಕಾದಂತಹ, ಇನ್ನು ಮುಂದಿನ ಈಶ್ವರನ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲವನ್ನು ಗಳಿಸ್ಕೋಬೇಕಾಗಿರೋದು ಈ ಜೀವಾತ್ಮ. ಆ ಜೀವಾತ್ಮನ ಬೆಳವಣಿಗೆಗೆ ಬೇಕಾದಂತಹ ಏನೇನು ಜ್ಞಾನ ಬೇಕೋ ಅದನ್ನು ನೀಡಿದಂತಹ ಈ ಸ್ಥಾಪಕ ದ್ವಯರಿಗೆ ನಮ್ಮ ನಿಮ್ಮೆಲ್ಲರ ಪ್ರಥಮ ಕೃತಜ್ಞತೆ ಅನ್ನೋದು ಅವರಿಗೆ ಸಲ್ಲಲೇಬೇಕಾಗತ್ತೆ. ಥಿಯಾಸಫಿ ಏನಪ್ಪ ಬೋಧಿಸುತ್ತೆ? ಜನರಲ್ಲಾಗಿ ಹೇಳೋದಾದರೆ ಅಂದರೆ ಇಡೀ ಬ್ರಹ್ಮಾಂಡ ಅದರ ಬಗ್ಗೆ ತಿಳಿಸುತ್ತೆ. ಇಡೀ ಬ್ರಹ್ಮಾಂಡದ ನಾಯಕ ಯಾರು ಅಂದರೆ ಆ ಒಂದು ಫಾರ್ಮ್ಲೆಸ್ ಇರುವಂತಹ ಪರಮೇಶ್ವರ ಹೇಗೆ ಅವನು ಇದನ್ನು ನಡೆಸ್ತಾನೆ ಅಂತ. ಮತ್ತು ಈ ಬ್ರಹ್ಮಾಂಡದಲ್ಲಿ ಜೀವಿಸುವಂತಹ ಅನೇಕ ಜೀವರಾಶಿಗಳು, ಎಲ್ಲ ಜೀವರಾಶಿಗಳು ಸೇರಿ ಅದರ ಹಿಂದಿನ, ಇಂದಿನ ಮತ್ತು ಮುಂದಿನ ಎಲ್ಲ ಸ್ಥಿತಿಗತಿಗಳನ್ನು ಕೂಡ ಥಿಯಾಸಫಿ ಅನ್ನೋದು ತಿಳಿಸುತ್ತೆ. ಈ ಎಲ್ಲ ಜ್ಞಾನ ಎಲ್ಲ ಮತಗಳ ಸಾರ ಸರ್ವಸ್ವ. ಇದುವರೆಗೂ ಕೂಡ ಪ್ರಪಂಚದಲ್ಲಿ ಏನೇನು ಮತಧರ್ಮದಲ್ಲಿ ಕೊಡಲ್ಪಟ್ಟಿದೆಯೋ ಅದೆಲ್ಲದರ ಹಿಂದಿನ ಸಾರ ಸರ್ವಸ್ವ ಅಂದರೆ ಅದೆಲ್ಲದರ ಹಿಂದಿನ ಸತ್ಯ, ಅದು ಮಾತ್ರ ಇಲ್ಲಿ ಥಿಯಾಸಫಿಯಲ್ಲಿ ಸಿಗತ್ತೆ. ನಮಗೆ ಎಲ್ಲ ಧರ್ಮಗಳಲ್ಲಿರುವ ಸತ್ಯ ಒಂದೇ ಕಡೆ ನಮಗೆ ಸಿಗತ್ತೆ. ಈ ಜ್ಞಾನ ನಮ್ಮ ಸ್ಥಾಪಕರಿಬ್ಬರ ಅನುಭವ ಸಿದ್ಧ ಜ್ಞಾನ. ಅವರು ಸುಮ್ಮನೆ ಕೊಟ್ಟುಬಿಡಲಿಲ್ಲ, ಅದನ್ನು ಅನುಭವಿಸಿ, ಅದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಿದ ನಂತರ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಂತಹದ್ದು. ಅದರಿಂದ ಅದು ಅನುಭವ ಸಿದ್ಧ ಜ್ಞಾನ. ಥಿಯಾಸಫಿಯಲ್ಲಿ ಮೂಲ ತತ್ವಗಳ ಬಗ್ಗೆ ವಿಶದವಾಗಿ ತಿಳಿಸಿದ್ದಾರೆ. ಬ್ರಹ್ಮಾಂಡದ ಉಗಮ, ಅದರ ವಿಕಾಸ,
ಮತ್ತು ವಿಕಾಸದ ನಿಯಮ, ವಿಜ್ಞಾನ, ಆತ್ಮಜ್ಞಾನ, ಮರಣಾನಂತರ ಜೀವನ, ಕರ್ಮ, ಪುನರ್ಜನ್ಮ, ಮಾನವರ ಭವಿಷ್ಯ, ಮತ್ತು ಮಾನವಾತೀತನಾಗಲು ಬೇಕಾದಂತಹ ಎಲ್ಲ ಸಾಧನೆ, ಆ ಸಾಧನೆಗೆ ಬೇಕಾದಂತಹ ಮಾರ್ಗ ಎಲ್ಲವನ್ನು, ಮತ್ತು ಕೊನೆಗೆ ಮೋಕ್ಷ, ಅನೇಕ ವಿಷಯಗಳು, ಇದಲ್ದಲೇ ಇನ್ನೂ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸತ್ಯದ ಸಾಕ್ಷಾತ್ಕಾರವೇ ಬ್ರಹ್ಮಜ್ಞಾನದ ಗುರಿ. ಈ ಇಬ್ಬರು ನಮಗೆ ಇದನ್ನೇ ಕೊಟ್ಟಿದ್ದು. ಸತ್ಯದ ಸಾಕ್ಷಾತ್ಕಾರ ಆಗಲಿಕ್ಕೆ ಏನು ಬೇಕೋ ಆ ಎಲ್ಲವನ್ನು ಕೂಡ ನಮಗೆ ದಾನ ಮಾಡಿದ್ದಾರೆ. ಇಂತಹ ಜ್ಞಾನವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಂತಹ ಬ್ಲವಾಟ್ಸ್ಕಿ ಅಮ್ಮವರು ಮತ್ತು ಕರ್ನಲ್ ಆಲ್ಕಾಟ್ರವರ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಜನ್ಮದಲ್ಲಿ ಅವರಿಬ್ಬರು ಕೂಡ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು. ಮಹಾತ್ಮರ ಕೆಲಸಕ್ಕೆ ಇಬ್ಬರು ಕೂಡ ಅವರಿಬ್ಬರ ಜೀವನವನ್ನು ಅರ್ಪಿಸಿಕೊಂಡಿದ್ದರು. ಅಂಥದ್ರಲ್ಲಿ ಅವರಿಬ್ಬರ ಸ್ನೇಹ ಹಾಗೂ ಒಡನಾಟ ಬರೀ ಈ ಜನ್ಮದ್ದಾಗಿರಲಿಲ್ಲ. ಈ ಜನ್ಮದಲ್ಲಿ ಮಾತ್ರ ಭೇಟಿಯಾದರು, ಈಗ ಮಾತ್ರ ಫ್ರೆಂಡ್ಸ್ ಆದರು ಅಂತನ ಇಲ್ಲ. ಅನೇಕ ಜನ್ಮಗಳಲ್ಲಿ ಅದು ಲಿಸ್ಟ್ ಕೊಡ್ತಾ ಹೋದರೆ ಬಹಳಷ್ಟು ದೊಡ್ಡದಾಗತ್ತೆ. ಕೆಲವನ್ನು ಮಾತ್ರ ತಿಳ್ಕೊಳ್ಳೋಣ. ಅವರಿಬ್ಬರು ಮಹಾತ್ಮರು, ಅನಿ ಬೆಸೆಂಟ್ ಅವರು, ಕೃಷ್ಣಮೂರ್ತಿಯವರು, ನಿತ್ಯಾನಂದ ಅವರು, ಜೊತೆಗೆ ನಮ್ಮ ಮಹಾತ್ಮರುಗಳು, ಮಹಾತ್ಮ ಮೌರ್ಯರು, ಮಹಾತ್ಮ KH ಅವರು, ಸೆರಾಪಿಸ್ ಅವರು, ಅನೇಕ ಜನ ಇವರೆಲ್ಲರೂ ಕೂಡ ಒಟ್ಟಿಗೇನೂ ಹುಟ್ಟಿದ್ದಾರೆ. ಅನೇಕ ಜನ್ಮಗಳಲ್ಲಿ ಬಿಡಿ ಬಿಡಿಯಾಗಿ 3 ಜನ 4 ಜನನೂ ಹುಟ್ಟಿದ್ದಾರೆ. ಹೀಗೆ ಅನೇಕ ಜನ್ಮಗಳಲ್ಲಿ ಜನ್ಮ ಎತ್ತಿದ್ದಾರೆ. ಪೂರ್ತಿ ವಿವರ ಕೊಡಲ್ಲ, ಯಾಕೆಂದರೆ ಅದೇ ಒಂದಿಡೀ ದಿನದ ಒಂದು ಸಬ್ಜೆಕ್ಟ್ ಆಗಿಬಿಡುತ್ತೆ. ಆದ್ದರಿಂದ ಕೆಲವು ವಿಷಯ. ಕ್ರಿಸ್ತಪೂರ್ವ 12877ರಲ್ಲಿ ಆಲ್ಕಾಟ್ರವರು ಒಂದು ರಾಜಮನೆತನದಲ್ಲಿ ಹುಟ್ಟಿರ್ತಾರೆ. ಅವರು ಒಂದು ತಾಂತ್ರಿಕ ಶಾಲೆಯಲ್ಲಿ ಶಿಕ್ಷಣ ಪಡೆದಿರ್ತಾರೆ. ಆದರೂ ಕೂಡ ಅವರು ವ್ಯವಸಾಯನೂ ಕೂಡ ಮಾಡ್ತಾ ಇರ್ತಾರೆ. ಆವಾಗ ಬ್ಲವಾಟ್ಸ್ಕಿ ಅವರು ಬುಡಕಟ್ಟು ಜನಾಂಗದವ್ರ ಜೊತೆಯಲ್ಲಿರ್ತಾರೆ. ಅವರನ್ನು ವಾಪಸ್ ತರಬೇಕು ಹಿಂದಕ್ಕೆ ಅಂತ ಹೇಳಿ ಆವಾಗ ಇವ್ರು ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತಾ ಇರ್ತಾರೆ, ಬ್ಲವಾಟ್ಸ್ಕಿ ಅಮ್ಮ ಅವ್ರನ್ನ. ಆವಾಗ ಏನಾಗುತ್ತೆ, HPB ಅವ್ರನ್ನ ಕರ್ತರ್ತಾ ಇದ್ದಾಗ ಆಲ್ಕಾಟ್ರವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ದೂರದಲ್ಲಿ ಒಬ್ಬ ವ್ಯಕ್ತಿ HPB ಅವ್ರನ್ನ ಕೊಲ್ಲೋದಕ್ಕೆ ಬರ್ತಾ ಇರ್ತಾರೆ. ಆವಾಗ ಏನು ಮಾಡ್ತಾರೆ ಇವರು, ಆಲ್ಕಾಟ್ರವರು HPB ಅವ್ರಿಗೆ ಅಡ್ಡ ಬಂದುಬಿಡ್ತಾರೆ. ಅಡ್ಡ ಬಂದಾಗ ಏನಾಗುತ್ತೆ ಹೇಳಿ, ಆಲ್ಕಾಟ್ರವರು ತೀರೋಗ್ತಾರೆ. ಅವ್ರಿಗೆ ಬಾಣ ಬಿದ್ದು ಅವರು ತೀರೋಗ್ಬಿಡ್ತಾರೆ. ತಾನು ಮೃತಪಟ್ಟು ಬ್ಲವಾಟ್ಸ್ಕಿಯನ್ನು ಬದುಕಿಸ್ತಾರೆ. ಅಂದರೆ HPB ಅವ್ರಿಗೆ ಸದಾಕಾಲ ಜೊತೆಯಾಗಿ ಬೆನ್ನೆಲುಬಾಗಿ ಯಾರು ನಿಂತಿದ್ರು, ಸಪೋರ್ಟಿವ್ ಆಗಿ ಯಾರು ನಿಂತಿದ್ರು ಅಂದರೆ HS ಆಲ್ಕಾಟ್ ಅವರು ಅನೇಕ ಜನ್ಮಗಳಲ್ಲಿ. ಹಾಗಾಗಿ ಅವ್ರನ್ನ ಕಾಪಾಡ್ತಾ ಇರ್ತಾರೆ. ಸದಾಕಾಲ ಅವ್ರ ಕೆಲಸದಲ್ಲಿ ಕೂಡ ಇವರು ಸಹಕಾರಿಯಾಗಿರ್ತಾರೆ. ಇನ್ನು 5ನೇ ಮಹಾವಂಶದ ಪ್ರಾರಂಭದಲ್ಲಿ ಬ್ಲವಾಟ್ಸ್ಕಿ ಅವರು ಜನ್ಮ ತಗೊಂಡಿರ್ತಾರೆ. ಬಹಳ ಧೈರ್ಯಶಾಲಿ, ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸ್ಕೊಂಡಿರ್ತಾರೆ. ಆ ಜನ್ಮದಲ್ಲೂ ಕೂಡ ಅವರು ಯೋಧರಾಗಿರ್ತಾರೆ. ಅತ್ಯಂತ ಹೆಚ್ಚಿನ ವಿಧೇಯತೆಯನ್ನು ಕಲ್ತಿರ್ತಾರೆ. ಅವ್ರ ತಂದೆ ಯಾರಾಗಿದ್ದರು ಗೊತ್ತಾ, KH ಗುರುಗಳಾಗಿರ್ತಾರೆ. KH ಗುರುಗಳು HPB ಅವರ ತಂದೆ ಆಗಿರ್ತಾರೆ. HPB ಅವರ ಪತ್ನಿ ಯಾರು ಗೊತ್ತಾ, ಅವಾಗ HS ಆಲ್ಕಾಟ್ರವರು. ಅವರು ಇವ್ರಿಗೆ ಪತ್ನಿಯಾಗಿಬಿಟ್ಟಿರ್ತಾರೆ. ಆಗಿನ ಒರಿಸ್ಸಾ ರಾಜ್ಯವನ್ನು ರಾಜರ ರೀತಿಯಲ್ಲಿ ಆಳ್ತಿರ್ತಾರೆ. ಸೈನ್ಯದ ನಾಯಕತ್ವವನ್ನು HPB ಅವರು ನಿರ್ವಹಿಸ್ತಾ ಇರ್ತಾರೆ. ಪತ್ನಿಯಾಗಿದ್ದುಕೊಂಡು HS ಆಲ್ಕಾಟ್ ಅವರು ಇವ್ರಿಗೆ ಅಮ್ಮವ್ರಿಗೆ ಬಹಳ, ಅಂದರೆ ಆವಾಗ ಅವರ ಪತಿಗೆ ಬಹಳ ಸಪೋರ್ಟನ್ನು ಮಾಡ್ತಾ ಇರ್ತಾರೆ. ಈ ಜನ್ಮದಲ್ಲಿ ಅವ್ರ ಸ್ನೇಹ ಹೇಗಿತ್ತು ಅದನ್ನು ಚೂರು ತಿಳ್ಕೊಬೇಕಲ್ವ. HS ಆಲ್ಕಾಟ್ ಬರೆದಂತಹ ಓಲ್ಡ್ ಡೈರಿ ಲೀವ್ಸಲ್ಲಿ ಅವ್ರು ಹೇಳ್ತಾರೆ, ಇದಕ್ಕೆ ಉತ್ತರ ಸಿಗುತ್ತೆ, ಅವರಿಬ್ಬರ ನಡುವಿನ ಸಂಬಂಧ ಏನು ಅಂತ ಹೇಳಿ. ಅವ್ರು ಹೇಳ್ತಾರೆ, 1875 ನವಂಬರ್ ತಿಂಗಳು 17ನೇ ತಾರೀಕು ನಮ್ಮ ಸಂಸ್ಥೆ ಪ್ರಾರಂಭ ಆಗಿಬಿಡುತ್ತಲ್ವ, ಅದಾಗ ಒಂದಷ್ಟು ದಿವಸ ಕಳೆಯುತ್ತೆ. ಹಾಗಾಗಿ ನಿಧಾನಕ್ಕೆ ಒಬ್ಬೊಬ್ಬರ ಸದಸ್ಯರ ಕಳಿಸ್ಕೊಳ್ತಾರೆ. ಇದು ಜಡ್ಜ್ ಮಾತ್ರ ಇರ್ತಾರೆ. ಜಡ್ಜಿನ ಬುದ್ಧಿಮಟ್ಟ ಎಷ್ಟಿರುತ್ತೆ ಅಂದರೆ ಇವರಿಬ್ಬರಿಗೆ ಹೋಲಿಸಿದ್ರೆ ಅವ್ರ ಮಗು ಥರ ಇನ್ನು ಅಷ್ಟೇ ಬೆಳವಣಿಗೆ ಅವರಲ್ಲಿದ್ದದ್ದು. ಅಂದರೆ ಆಧ್ಯಾತ್ಮಿಕವಾಗಿ ಹೇಳ್ತಾ ಇರುವಂಥದ್ದು ಅಷ್ಟೇ ಆಗಿರುತ್ತೆ. ಅವಾಗ ಒಂದು ಮಗುವಿಗೆ ಸಮಾನ. ಒಂದು ಸಾಯಂಕಾಲ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಇಬ್ರಿಗೂ ನಗು ಬಂದ್ಬಿಡುತ್ತೆ. ನೋಡಿ, 17 ಜನರನ್ನ ಸೇರಿಸಿ ನಾವು ಸಂಸ್ಥೆ ಮಾಡಿದ್ವಿ, ನೋಡಿದ್ರೆ ಈಗ ಹೆಚ್ಚು ಕಮ್ಮಿ ನಾವು ಇಬ್ಬರೇ ಉಳ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ ನಗು ಬಂದ್ಬಿಡುತ್ತೆ ಅವ್ರಿಗೆ. ಆವಾಗ ಆದರೆ ಥಿಯಾಸಫಿನಲ್ಲಿ ಯಾವತ್ತೂ ದೃಢ ವಿಶ್ವಾಸನ ಅವರು ಕಳ್ಕೊಳ್ಳಿಲ್ಲ. ಅವ್ರೇನು ಮಾಡ್ತಾರೆ, ಪರಸ್ಪರ ಮತ್ತೆ ತೀರ್ಮಾನ ಮಾಡ್ತಾರೆ, ಸಂಸ್ಥೆಯನ್ನು ನಾವು ಏನೇ ಆಗಲಿ ನಾವು ಬೆಳೆಸ್ತೀವಿ, ನಾವು ಅದನ್ನು ಉಳಿಸ್ತೀವಿ, ನಾವು ಜ್ಞಾನದಾನ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಾರೆ. ಅವಾಗ ಅವರೊಂದು ರೆಸಲ್ಯೂಷನ್ ಮಾಡ್ತಾರೆ. ಏನು ಅಂದರೆ, ಮತ್ತೆ ಅವರಿಬ್ಬರು ಥಿಯಾಸಫಿಯ ಅವಳಿಗಳು ಅಂತ ಹೆಸರಿಟ್ಕೊಳ್ತಾರೆ. ಅವಳಿ ಮಕ್ಕಳು ಅಂದರೆ ಏನು ಹೇಳಿ,
ಟ್ವಿನ್ಸ್ ಅಂದರೆ ಒಂದೇ ತಾಯಿಗೆ ಒಂದ್ಮೇಲೆ ಹುಟ್ಟಿದಂತಹ ಎರಡು ಮಕ್ಕಳು, ಅಂದರೆ ತಾಯಿಯ ಗರ್ಭದಲ್ಲಿರುವ ಎರಡು ಮಕ್ಕಳು ಅಲ್ವಾ. ಆ ಮಕ್ಕಳು ಯಾರು? ಇವ್ರು ಹೇಳ್ಕೊಳ್ತಾರೆ ನಾವಿಬ್ಬರು ಆ ಥರ ಅಂತ ಹೇಳ್ತಾರೆ. ಅಂದರೆ ಅವಳಿ ಮಕ್ಕಳ ತರಹ ನಾವು ಸೇವೆ ಮಾಡ್ತೇವೆ, ಪ್ರಪಂಚಕ್ಕೆ ಈ ಕೊಡುಗೆಯನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ. ನಾವಿಬ್ಬರು ಅವಳಿ ಮಕ್ಕಳುಗಳು ಅಂತ ಹೇಳಿ ಅವರೇ ಹೆಸರು ಇಟ್ಕೊಳ್ತಾರೆ. ಅಂದರೆ ಅವಳಿ ಅಂದರೆ ಒಂದೇ ತಾಯಿಯ ಗರ್ಭದಲ್ಲಿ ಒಮ್ಮೆಲೆ ಹುಟ್ಟಿದಂತಹವರು ಅಂತ. ಆ ಸಂಬಂಧ ಅದಾಗಿತ್ತು, ಏನು ಅವಳಿ ಮಕ್ಕಳ ಸಂಬಂಧ ಅವರಿಬ್ಬರದಾಗಿತ್ತು. ಐಸಿಸ್ ಅನ್ವೆಲ್ಡ್ ಬರೆಯುವಾಗ HP ಬ್ಲಾವಟ್ಸ್ಕಿ ಅವ್ರಿಗೆ ಆಲ್ಕಾಟ್ ಸಹ ತನ್ನ ಎಲ್ಲ ಕೆಲಸ ಮುಗಿದ ಮೇಲೆ ಬಹಳ ಸಹಾಯ ಮಾಡ್ತಾ ಇರ್ತಾರೆ. ಆಲ್ಕಾಟ್ ಓಲ್ಡ್ ಡೈರಿ ಲೀವ್ಸಲ್ಲಿ ಬರೀತಾರೆ, 2 ವರ್ಷ HPB ಬರವಣಿಗೆಯಲ್ಲಿ ಸಹಾಯ ಮಾಡಿದ್ರಿಂದ ನನಗೆ ಒಂದು ಜನ್ಮದಲ್ಲಿ ಸಂಪಾದನೆ ಮಾಡೋದಕ್ಕೆ ಆಗುವಷ್ಟು ಜ್ಞಾನ ಬರೀ ಆ 2 ವರ್ಷದಲ್ಲಿ ನನಗೆ ಸಿಕ್ಬಿಡ್ತು ಅಂತ ಹೇಳಿ ಬರೀತಾರೆ. ಅಂದರೆ ಎಂತಹ ಅಗಾಧ ಜ್ಞಾನ ಅಮ್ಮವ್ರಿಗಿತ್ತು. ಅದರಿಂದ HS ಆಲ್ಕಾಟ್ ಹೇಗೆ ಇದನ್ನು ಪಡ್ಕೊಂಡ್ರು ಅಂತ ಅರ್ಥ ಆಗುತ್ತೆ. ಐಸಿಸ್ ಅನ್ವೆಲ್ಡ್ ಪ್ರಿಂಟ್ ಆಗುವಾಗ ಆಲ್ಕಾಟ್ರವರೇ ಪ್ರೂಫ್ ತಿದ್ದೋ ಕೆಲಸ ಮಾಡ್ತಿರ್ತಾರೆ. ಫುಲ್ ಎಲ್ಲವನ್ನು ಓದಿ ಸರಿ ಇದ್ದರೆ ಮಾತ್ರ ಒಪ್ಪಿಗೆಯನ್ನು ಕೊಡ್ತಾ ಇರ್ತಾರೆ. ಆಲ್ಕಾಟ್ ಒಂದು ಕಡೆ ಬರೀತಾರೆ, HPB ಅವರು ತಮ್ಮ ಹತ್ತಿರದ ಸಂಪರ್ಕ ಪಡೆದವರ ಜೀವನವನ್ನು ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆಗೊಳಿಸ್ತಾರೆ. ಆಕೆಗೆ ಯೋಗ ಶಕ್ತಿ ಅಷ್ಟೊಂದಿದೆ ಅಂತ. ಅವ್ರ ಹತ್ತಿರ ಇದ್ದರೆ ಸಾಕು ಅವರ ಜೀವನ ಪರಿವರ್ತನೆ ಆಗ್ತಾ ಇತ್ತು ಅಂತ ಆಲ್ಕಾಟ್ ಹೇಳ್ತಾರೆ. ಹಾಗೆ ಇಡೀ ಪ್ರಪಂಚಕ್ಕೆ ಅವರು ಕೊಟ್ಟಂತಹ ಮಹಾನ್ ಕೊಡುಗೆ ಅಂದರೆ ಥಿಯಾಸಫಿ. ಎಂತಹ ಉನ್ನತ ಜ್ಞಾನ ಬೇಕು ಅಂದರೆ ಸೀಕ್ರೆಟ್ ಡಾಕ್ಟ್ರಿನ್ ಓದಲೇಬೇಕಾಗತ್ತೆ, ಯಾಕೆಂದರೆ ಎಲ್ಲವನ್ನು ಅಡಗಿಸಿಟ್ಟಿದ್ದಾರೆ ಅದರೊಳಗಡೆ. ಹಾಗಾಗಿ ಅದರಲ್ಲಿ ಏನಿದೆ ಅಂದರೆ ಹಿಂದೂ ಆಧ್ಯಾತ್ಮಿಕ ಗ್ರಂಥಗಳ ಒಂದು ಬೀಜ ಇದ್ದಂಗೆ ಅದು ಅಂತ ಹೇಳ್ತಾರೆ. ಅಷ್ಟು ಪ್ರಾಚೀನ ಆಧ್ಯಾತ್ಮಿಕ ತಿಳುವಳಿಕೆಗೆ ಇದು ದಾರಿದೀಪ ಆಗುತ್ತೆ. ಈ ಗ್ರಂಥದ ಧ್ಯೇಯ ಇಡೀ ಪ್ರಪಂಚವನ್ನು ಒಂದು ಸೂತ್ರದಲ್ಲಿ ಬಂಧಿಸಿ ಜಾತಿ ಮತ ಲಿಂಗ ಭೇದ ಇಲ್ಲದ ಸಹೋದರತ್ವವನ್ನು ಈ ಪ್ರಪಂಚದಾದ್ಯಂತ ಥಿಯಾಸಫಿಯ ತತ್ವವನ್ನು ಹರಡಬೇಕು ಅನ್ನೋದೇ ಆಗಿರುತ್ತೆ. ಕರ್ನಲ್ ಆಲ್ಕಾಟ್ ಜೊತೆ ಚಳಿ ಮಳೆ ಅನ್ನದೇ ಅನೇಕ ಅಪಾಯಗಳನ್ನು ಎದುರಿಸುತ್ತಾ ಗುರುಗಳ ರಕ್ಷಣೆಯೊಂದಿಗೆ ಇಡೀ ಪ್ರಪಂಚದಾದ್ಯಂತ ಸುತ್ತಿ ಥಿಯಾಸಫಿಕಲ್ ಸೊಸೈಟಿಯನ್ನು ಅವರು ಇದನ್ನು ಪ್ರಪಂಚಕ್ಕೆ ಕೊಡ್ತಾರೆ. ಇದರ ಮೂಲ ವಿಷಯ ಏನು ಅಂತ ಹೇಳಿದ್ರೆ, ಮೂಲ ತತ್ವ ಏನಪ್ಪ ಥಿಯಾಸಫಿಕಲ್ ಸೊಸೈಟಿ ಇದು ಅಂದರೆ, ಎಲ್ಲಕ್ಕೂ ಕಾರಣಭೂತವಾದ ಏಕೈಕ ಚೈತನ್ಯ ಇದೆ. ಎರಡನೆಯದು, ಮಾನವರೆಲ್ಲರೂ ಈ ಏಕೈಕ ಚೈತನ್ಯದ ಒಂದು ಅಂಶೀಭೂತರು. ಮತ್ತು ಮೂರನೇದು ಕರ್ಮಕಟ್ಟಳೆ, ನಾಲ್ಕನೇದು ಪುನರ್ಜನ್ಮ ಸಿದ್ಧಾಂತ. ಇಷ್ಟನ್ನು ಕೂಡ ಅವರು ಕೊಟ್ಟರು. ಈ 4 ಕೂಡ ಬಂಗಾರದ ಕೊಂಡಿಗಳು, ಅಂದರೆ ಇಡೀ ಮಾನವತೆಯನ್ನು ಬಂಧಿಸಿರುವಂತಹ ಸರಪಳಿಯ ಬಂಗಾರದ ಕೊಂಡಿಗಳು ಇವು. ಯಾರಿಗೆ ಸುಖ ಐಶ್ವರ್ಯ ಅಧಿಕಾರ ಕೀರ್ತಿ ಎಲ್ಲ ಕ್ಷಣಿಕ ಅನ್ನೋದು ಗೊತ್ತಾಗುತ್ತೆ, ಅಂಥವರು ಪ್ರವೃತ್ತಿ ಮಾರ್ಗ ತ್ಯಜಿಸಿ ನಿವೃತ್ತಿ ಮಾರ್ಗಕ್ಕೆ ಪ್ರವೇಶ ಮಾಡ್ತಾರೆ. ಈ ನಿಸ್ವಾರ್ಥ ಹಾಗೂ ಉನ್ನತ ಮಾರ್ಗದಲ್ಲಿ ಕ್ರಮಿಸಿ ಸಾಧನೆ ಮಾಡಿ ಜನ್ಮಗಳ ಕೊನೆಯಲ್ಲಿ ಖಂಡಿತ ಜೀವನ್ಮುಕ್ತಿ ಪಡೆಯಬಲ್ಲರು ಅನ್ನುವ ಆಶ್ವಾಸನೆಯನ್ನು ಇಡೀ ಮಾನವ ಜನಾಂಗಕ್ಕೆ ನೀಡಿದಂಥವ್ರು ಯಾರು ಅಂದರೆ ಈ ಇಬ್ಬರು ಸ್ಥಾಪಕರು. ಅವರುಗಳನ್ನು ನಾವು ನಿತ್ಯ ಜ್ಞಾಪಿಸ್ಕೊಳ್ಬೇಕು. ಅದರಿಂದ ಇವಾಗ ಏನು ಮಾಡೋಣ ಅಂತ ಹೇಳಿದರೆ, ಮೊದಲನೆಯದಾಗಿ ಕರ್ನಲ್ ಆಲ್ಕಾಟ್ರವರು ಥಿಯಾಸಫಿಕಲ್ ಸೊಸೈಟಿಗೆ ಕೊಟ್ಟಂತಹ ಕೊಡುಗೆಯನ್ನು ಈಗ ನಮ್ಮ ಸೋದರಿ ಸಂಧ್ಯಾ ರಾಣಿಯವರು ಮಾತಾಡ್ತಾರೆ. ಅವರ ಪರಿಚಯ ತಮ್ಮೆಲ್ಲರಿಗೂ ಕೂಡ ಇದೆ. ಅವರು ಬೆಂಗಳೂರು ಸಿಟಿ ಲಾಡ್ಜಿನ ಸದಸ್ಯರೇ. ಅವರು ಹುಡ್ಕೋದಲ್ಲಿ ಕೆಲಸ ಮಾಡಿ ಈಗಷ್ಟೇ ನಿವೃತ್ತರಾಗಿದ್ದಾರೆ. ತಮ್ಮ ಜೀವಮಾನವನ್ನು ಸೊಸೈಟಿಯ ಕೆಲಸ ಕಾರ್ಯಗಳಿಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಅವರು ಈಗ ಕರ್ನಲ್ ಆಲ್ಕಾಟ್ರವರು ಥಿಯಾಸಫಿಗೆ ಕೊಟ್ಟ ಕೊಡುಗೆಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ.